ವೆಲ್ಕಮ್ ಬ್ಯಾಕ್ ಅಂತ ಹೇಳೋಂಗೆಲ್ಲ ವೆಲ್ಕಮ್ ಅಂತಾನೆ ಹೇಳಬೇಕು ನಿಮ್ಮನ್ನೆಲ್ಲ. ಈಗ ತಾನೇ ನೀವೆಲ್ಲ ಬಂದಿದ್ದೀರಾ, ಸ್ವಾಗತ ಸುಸ್ವಾಗತ. ಮದುವೆ ಮಾಡ್ಕೊಳ್ಳೋದು ಬೇಕಾ ಬೇಡವಾ, ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ಯುವಕರನ್ನ ಕೇಳಿದ್ದೀವಿ. ಆವಾಗ ಹುಡುಗಿರೆಲ್ಲ ಹೇಳಿದ್ದೀರಿ ಅಂದರೆ ಮದುವೆ ಮಾಡ್ಕೊಳ್ಳೋದು ಭಯ ಆಗ್ತಾ ಇದೆ, ನಮಗೆ ಅಂತ ಸ್ವಾತಂತ್ರ್ಯನೇ ಇರೋದಿಲ್ಲ, ಅದರಿಂದ ಮದುವೆ ಬೇಡ ಅಂತ ಹೇಳಿದ್ದಾರೆ ಹುಡುಗಿರು ಹೇಳಿದ್ದು. ಬಟ್ ಗಂಡಸ್ರಂತಾರೆ ನಮಗೆ ಮದುವೆನೇ ಬೇಕಾಗಿಲ್ಲ, ಸಾಧನೆ ಮಾಡಬೇಕಾಗಿರೋದು ಹೆಚ್ಚಿದೆ, ಸಾಧನೆಗೆ ಮದುವೆ ಅನ್ನೋದು ತಡೆಯಾಗುತ್ತೆ, ಅದು ಕಷ್ಟ ಆಗುತ್ತೆ, ನಮ್ಗೆ ಅಡ್ಡ ಬಂದುಬಿಡುತ್ತೆ, ನಾವು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೆಲವು ಹೆಂಗಸರು ಹೇಳಿದ್ರು. ಹೌದೇನಮ್ಮ? ನಾನು ಮದುವೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಮದುವೆ ಬೇಡ ಆಗಬೇಕಾ ಆಗಬೇಡವಾ? ಆಗಲೇಬಾರ್ದು ಮ್ಯಾಮ್. ಆ ಎಸ್ ಮ್ಯಾಮ್. ಈ ವಿಚಾರ ಎಲ್ರಿಗೂ ಇದ್ದಿದ್ರೆ 120 ಕೋಟಿ ಬರ್ತಾನೆ ಇರಲಿಲ್ಲ. 120 ಕೋಟಿ ಬಂದಿರೋದಕ್ಕೆ ಅಲ್ವಾ ಮ್ಯಾಮ್ ನಾವು ಇನ್ನೂ ಭಾರತ ಇನ್ನೂ ಮುಂದುವರಿಯುತ್ತಿರುವ ರಾಷ್ಟ್ರ ಆಗಿದೆ. 120ಕ್ಕಿಂತ ಕಡಿಮೆ ಇರುವಂಥ ಅಮೇರಿಕ ದೇಶ ಆಗಲೇ ದೊಡ್ಡಣ್ಣ ಆಗಿದೆ. ಅಂಥ ದೇಶದ ಮುಂದೆ ನಮ್ಮಂಥ ದೇಶ ಏನೋ ಜನಸಂಖ್ಯೆ ಮುಂದುವರ್ಸ್ಕೊಂಡು ಕುತ್ಕೊಂಡಿದ್ದೀವಿ ಹೊರ್ತು ನಾವು ಯಾವುದೇ ರೀತಿ ಮ್ಯಾನ್ ಪವರ್ ಅಲ್ವಾ? ಮ್ಯಾನ್ ಪವರ್ ಇದ್ದೀವಿ ಅಂದ್ಬಿಟ್ಟು ಟೆಕ್ನಾಲಜಿ ಆಗಿ ಇಂಪ್ರೂವ್ ಆಗಿಲ್ವಲ್ಲ ಮೇಡಮ್ ನಾವಿನ್ನೂ. ಅದು ದಟ್ ಈಸ್ ಬಿಕಾಸ್ ಅದು ಥರ್ಡ್ ವರ್ಲ್ಡ್ ಕಂಟ್ರಿ, ಅದಕ್ಕೂ ಮದುವೆಗೂ ಸಂಬಂಧನೇ ಇಲ್ಲ ನೋಡಿ ಮೇಡಮ್. ಮದುವೆಗೆ ಸಂಬಂಧ ಇಲ್ಲ ಅಂತ ಯಾಕೆ? ಇಲ್ಲ, ಮದುವೆ ಬಗ್ಗೆ ಕೆಲವು ಟೆಕ್ನಿಕಲ್ ಆಗಿ ಟೆಕ್ನಾಲಜಿ ಪಾಯಿಂಟ್ಸ್ ಎಲ್ಲ ಹೇಳಿದ್ದು ನಮ್ಮ ಹಿಂದುತ್ವನೇ, ಸಾರಿ ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಭಾರತ ದೇಶದಲ್ಲಿ, ನಮ್ಮ ಶಾಸ್ತ್ರದಲ್ಲೇ ಮದುವೆ ಅನ್ನೋದು ಬೇಕು. ಯಾತಕ್ಕೆ ಅಂತ ಟೆಕ್ನಿಕಲ್ ಆಗಿ ಇರೋ ಪ್ರಾಬ್ಲಮ್ಸು ಎಲ್ಲ ಹೇಳಿದ್ದಾರೆ. ಒನ್ ಸೆಕ್ ಮ್ಯಾಮ್, ನಿಮ್ಮ ಹಿಂದೂ ಧರ್ಮದಲ್ಲೇ ಹೇಳಿದ್ದಾರೆ ಮ್ಯಾಮ್, ವಿವಾಹ ವಿದ್ಯಾನಾಶನಂ ಶೋಭನಂ ಸರ್ವನಾಶನಂ ಅಂತ ನಿಮ್ಮ ಹಿಂದೂ ಧರ್ಮದಲ್ಲೇ ಹೇಳಿರೋದು ಮೇಡಮ್, ಬೇರೆ ಯಾರೂ ಹೇಳಿಲ್ಲ. ಅಂದರೆ ತಿಳಿದವರೇ ಹೇಳಿರ್ಬೇಕಾದ್ರೆ ಯಾಕೆ ನಾವಿನ್ನು ಮುಟ್ಟಾಳ್ತಾರ ಹೋಗಿ ಹೋಗಿ ಅದೇ ಹಳ್ಳಕ್ಕೆ ಬೀಳ್ತಾ ಇದ್ದೀವಿ? ಹೌದೇನು ಸರ್? ಮದುವೆ ಮಾಡ್ಕೊಳ್ಳಲ್ಲ ತಾವು? ಇಲ್ಲ ಮೇಡಮ್, ನನಗೆ ಇಷ್ಟ ಇಲ್ಲ ಮದುವೆ ಆಗೋಕ್ಕೆ. ಯಾಕೆ? ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮದುವೆ ಮಾಡ್ಕೊಂಡು ಫ್ಯಾಮಿಲಿಗೆ ಮಾಡೋ ಸರ್ವಿಸ್ ಆಗಲ್ಲ ಮೇಡಮ್. ಈಗ ಎಷ್ಟೋ ಜನ ಮದುವೆ ಮಾಡ್ಕೊಂಡು ಭ್ರಷ್ಟಾಚಾರದಲ್ಲಿ ನೋಡ್ತಾನೆ ಇದ್ದೀವಿ ದಿನ. ಮದುವೆ ಮಾಡ್ಕೊಂಡ್ರೆ ಭ್ರಷ್ಟಾಚಾರ ಆಗುತ್ತಾ? ಯಾಕೆ ಭ್ರಷ್ಟಾಚಾರ ಆಗಲ್ಲ? ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಲಂಚ ತಗೊಳಕ್ಕೆ ಇಂಜರಿ ಅಲ್ಲ, ಮುಂದೆ ಬರ್ತೀವಿ. ಮದುವೆ ಮಾಡ್ಕೊಳ್ದೆ ಇರೋರು ಲಂಚ ತಗೊಳ್ಳಲ್ಲ. ಯಾಕೆ ಬೇಕು? ಏನು ಅಗತ್ಯ ಇರುತ್ತೆ? ಲಂಚ ತಗೊಳ್ಳೋ ಅಗತ್ಯ ಅಣ್ಣ ಏನಿರುತ್ತೆ? ತಮ್ಮ ಎಲ್ಲರೂ ಇರ್ತಾರೆ, ಅವ್ರವ್ರ ಲೈಫ್ ಅವ್ರ ಮದುವೆ ಆಗಿ ಅವ್ರು ಸೆಟ್ಲ್ ಅವ್ರೆಲ್ಲ ಆಗಿರ್ತಾರೆ, ತಗೋತಾರೆ. ಅವ್ರು ತಗೊಳ್ಳಿ, ನಾವು ತಗೊಳ್ಳಲ್ಲ, ನಮ್ಗಿಷ್ಟ ಇಲ್ಲ. ಮದುವೆ ಆಗದೆ ಇದ್ರೆ ದೇ ಕ್ಯಾನ್ ಲೀಡ್ ಅ ಸ್ಟ್ರೈಟ್ ಫಾರ್ವರ್ಡ್ ಲೈಫ್ Yes, ಅಂತೀರಾ madam. ನೀವು? ಆ ರೀತಿ ಎಸ್ ಮೇಡಮ್. ಮದುವೆ ಯಾಕೆ ಬೇಡ ಅಂತೀರಾ? ಈಗ ಹಿಂದಿನ ಹಾಗೆ ಯಾರು ಅಡ್ಜಸ್ಟ್ ಆಗಲ್ಲ ಮೇಡಮ್, ಒಬ್ರಿಗೊಬ್ರಿಗೆ ಸ್ವತಂತ್ರ ಕೇಳ್ತಾರೆ. ಆಮೇಲೆ ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು ಅಂತ ಹೋಗ್ತಾರೆ ಹೆಂಗಸರು. ಹೌದು. ಮತ್ತು ಅವ್ರ ಮಾತು ಕೇಳಲ್ಲ. ಮತ್ತು ಅವ್ನು ಬಂದಿನಲ್ಲಿ ಯಾಕಿರಬೇಕು? ನನ್ನ ಪಾಡಿಗೆ ನಾನು ಸ್ವತಂತ್ರವಾಗಿ ದುಡ್ಕೊಂಡು ನನ್ನ ಪಾಡಿಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ಯಾತಕ್ಕೋಸ್ಕರ ಹೋಗಬೇಕು, ಅವನ ಹತ್ರ ಹೋಗಬೇಕು, ಯಾಕೆ ಮಾಡಬೇಕು ಹಾಗೆ ಅಂದ್ಬಿಟ್ಟು. ನೀವು ತಾನೇ ಮದುವೆ ಬೇಡ ಅಂತ ಕೂತಿದ್ದೀರಾ? ಹೌದು ಮೇಡಮ್, ಮದುವೆ ಬೇಡ. ಮದುವೆ ಅಂದರೆ ಇವಾಗ ಒಂದು ಸಾಮಾಜಿಕ ಒಪ್ಪಂದ, ಇದು ಸೋಷಿಯಲ್ ಕಾಂಟ್ರಾಕ್ಟ್ ಆಗಿದೆ ಹೊರತು ಯಾರೂ ಸಹ ಇಷ್ಟಪಟ್ಟು ಮಾಡಲ್ಲ. ಮನೇಲಿ ಒಂದು ಹೆಣ್ಣು ಹುಟ್ತಾಳೆ, ಹುಟ್ಟಿದಾಗಲೇ ಇದು ಹೆಣ್ಮಗು ಅಂತ ಅಲ್ಲಿಂದನೇ ಶುರು ಆಗುತ್ತೆ. ಮತ್ತು ಹೆಣ್ಣು ಅದು ಗಂಡು ನೋಡೋಕ್ಕೆ ಬರ್ತಾರೆ, ಆವಾಗಿಂದ ಹೆಣ್ಣು ನಿಮಗೆ ಮದುವೆ ಫಿಕ್ಸ್ ಆಗಿದೆ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತ ರಿಸ್ಟ್ರಿಕ್ಷನ್ ಬರುತ್ತೆ. ನೆಕ್ಸ್ಟ್ ಬಂದು ಮದುವೆ ಆಗುತ್ತೆ, ಅವಳಿಗೆ ಅಪ್ಪ ಅಮ್ಮನ ಮೇಲೆ ಒಂದು ಸೆರೆ ಇರುತ್ತೆ, ಮತ್ತು ಗಂಡನ ಮನೆಗೆ ಬಂದಾಗ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ, ಇದೆಲ್ಲ ಒಟ್ಟಾಗಿ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಅಷ್ಟೇ ಮೇಡಮ್. ಅವಳಿಗೆ ಫ್ರೀಡಮೇ ಇರೋದಿಲ್ಲ. ಇಲ್ಲ ಮೇಡಮ್, ಮದುವೆ ಆಗಿರೋರಿಗೆ ನೂರಾರು ಚಿಂತೆ ಇರುತ್ತೆ, ಮದುವೆ ಆಗಿಲ್ಲದೆ ಇರೋರು ಫ್ರೀ ಆಗಿರ್ತಾರೆ, ಯಾವುದೇ ಚಿಂತೆ ಇರಲ್ಲ. ಹಿಂದ್ಗಡೆ ಕೊಡಿ ಅವ್ರಿಗೆ. ಮದುವೆ ಅನ್ನೋದು ಬೇಕು, ಆದರೆ ಎದ್ದು ಬನ್ನಿ, ಬನ್ನಲ್ಲಿ ಕೂತ್ಕೊಳ್ಳಿ. ಇನ್ನೊಂದು ಹತ್ರ ಈ ನರಕ ಯಾತ್ರೆ ಬೇಡ, ನರಕ ಯಾತ್ರೆ ಬೇಡ. ಈಗ ಮದುವೆ ಆಗ್ತೀರಿ, ನಾವು ಮದುವೆ ಆದಮೇಲೆ ನೀವು ಫಸ್ಟ್ ಇದ್ದಂಗೆ ಇರೋಕ್ಕಾಗುತ್ತಾ? ನೀವು LKG ಇಂದ ಇರೋದು SLC ತನಕ ಬರೋವಾಗ ಇರ್ತೀರೇನ್ರಿ? ಇರೋಕ್ಕಾಗಲ್ಲ, ಚೇಂಜ್ ಆಗುತ್ತೆ, ಚೇಂಜ್ ಆಗುತ್ತೆ, ಬದಲಾವಣೆ ತಾನೇ ಲೈಫು. ಕೊನೆವರೆಗೂ ಕಷ್ಟ ಅನುಭವಿಸ್ಬೇಕಲ್ವಾ? ಅದು ಒಂದ್ ನಿಮಿಷ ಮೈಕ್ ಇಲ್ದೆ ಮಾತಾಡಬೇಡಿ. ಕೊನೆವರೆಗೂ ಕಷ್ಟಾನೇ ಅಂತ ಇಲ್ಲ, ಸುಖ ಅನುಭವಿಸೋರು ಇಲ್ಲಿದ್ದಾರೆ. ಏನ್ ಮೇಡಮ್ ಅಂತೀರಾ? ಅವ್ರು ಹೇಳಿದ್ರಲ್ಲ ಒಂದು ಮಾತು, ಅದಕ್ಕೆ ಹೇಳಕ್ ಬಂದ್ರಿ. ವಿವಾಹಂ ವಿದ್ಯಾನಾಶನಂ ಶೋಭನಂ ಸರ್ವನಾಶನಂ ಅಂತ ಹೇಳಿದರು. ನಮ್ಮ ಭಾರತೀಯ ಇದರಲ್ಲಿ 4 ರೀತಿಯದಾಗಿರ್ತಕ್ಕಂತಹ ಆಶ್ರಮಗಳಿದ್ದಾವೆ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ. ಇದು ಬರೀ ಬ್ರಹ್ಮಚರ್ಯಾಶ್ರಮಕ್ಕೆ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದು, ಇದು ಹೇಳಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ನಾವು ಗಮನಿಸಿದ ಹಾಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಎಲ್ಲರೂ ಬಡಬಡಿಸ್ತಾ ಇದ್ದಾರೆ. ಈ ಸ್ವಾತಂತ್ರ್ಯ ಅನ್ನೋ ಪದ ತುಂಬ ದುರ್ಬಳಕೆ ಆಗ್ತಾ ಇದೆ ಅನಿಸುತ್ತೆ. ಸ್ವಾತಂತ್ರ್ಯ ನಮಗೆ ಯಾರೂ ಕೊಡೋದಿಲ್ಲ, ನಮ್ಮ ಒಂದು ಅನುಭವ, ನಮ್ಮ ಬುದ್ಧಿವಂತಿಕೆ, ನಮ್ಮ ಡಿಪ್ಲೊಮೆಸಿಯಿಂದ ನಾವು ಪಡ್ಕೋಬೇಕೇ ಹೊರತು ಸ್ವಾತಂತ್ರ್ಯ ಸಿಗಲಿಲ್ಲ ಅಂತ ಹೇಳಿ ಬಡಬಡಿಸ್ತಕ್ಕಂಥದ್ದು ಬೇಡ. ಸರ್, ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಸರ್? 36 ವರ್ಷ ಆಗಿದೆ. ಆಯ್ತು. ನಿಮ್ಮ ಮಿಸ್ಸಸ್ಗೆ ಯಾವ್ಯಾವ್ದಕ್ಕೆಲ್ಲ ಪರ್ಮಿಷನ್ ಕೊಡ್ತೀರಾ? ಆ ರೀತಿ ಏನಿಲ್ಲ, ಪರ್ಮಿಷನ್ ಅಂತಲ್ಲ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ವಾಟ್ ಎವರ್ ಶೀ ಲೈಕ್ಸ್ ಅದನ್ನು ಮಾಡೋಕ್ಕೆ ಅವಳಿಗೆ ಹೇಳಿರ್ತೀನಿ. ವಾಟ್ ಎವರ್ ಐ ವಾಂಟೆಡ್ ಟು ಡೂ ಅದನ್ನು ಅವಳು ಒಪ್ಕೊಳ್ತಾಳೆ. ಈಗ ಇತ್ತೀಚೆಗೆ ಎಲ್ರಿಗೂ ಮದುವೆ ಬೇಡ ಅನ್ನೋ ಒಂದು ಐಡಿಯಾ ಬಂದ್ಬಿಟ್ಟಿದೆ. 36 ವರ್ಷ ಮದುವೆ ಆಗಿದೆ ನಿಮಗೆ, ಯಾವ್ಯಾವ್ದಲ್ಲಿ ಬಿಟ್ಕೊಡ್ತೀರಾ? ಏನೇನು ಮಾಡ್ಬೇಕು ಹೇಳಿ? ವಾಟ್ ಇಸ್ ದ ಸಕ್ಸಸ್ ಸೀಕ್ರೆಟ್? ಆ್ಯಕ್ಚುಲಿ
ನನ್ನ ಅನಿಸಿಕೆ, ನನ್ನ ಅನುಭವದ ಪ್ರಕಾರ ಇವತ್ತಿನ ಹೆಣ್ಣು ಮಕ್ಕಳು ಮೆಂಟಲ್ ಆ್ಯಟಿಟ್ಯೂಡ್ಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಟ್ಟು ಈ ಸಿಟಿ ಏರಿಯಾದಲ್ಲಿ ಬಹಳಷ್ಟು ನಾನು ವಿದ್ಯಾವಂತರಾಗಿದೆ. ಇಲ್ಲಿ ನಾನು ಅಂದ್ಕೊಂಡಿರೋದು ಎಜುಕೇಷನ್ ಇಟ್ಸ್ ಓನ್ಲಿ ಎ ಫೆನ್ಸ್ ಟು ದಿ ಲೈಫ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನನ್ನ ಹಿರಿಯರಿಂದ ನಾನು ಕಲ್ತ್ಕೊಂಡಿರೋದು. ಆದರೆ ಇವತ್ತಿನ ಹೆಣ್ಮಕ್ಳು ಎಜುಕೇಷನ್ ಇಟ್ ಇಸ್ ಓನ್ಲಿ ಎನ್ ಅಚೀವ್ಮೆಂಟ್ ಅಂತ ತಿಳ್ಕೊಟ್ಟಿದ್ದಾರೆ. ವಿದ್ಯಾವಂತರೆಲ್ಲ ಬುದ್ಧಿವಂತರಾಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾಗಿದೆ ಅಂದರೆ ಮೋಸ್ಟ್ ಆಫ್ ದಿ ಯಂಗರ್ ಜನ್ರೇಷನ್ ಅವರು ಒಂದು ಮಿಸ್ಲೀಡ್ ತೊಗೊಳ್ತಾ ಇದ್ದಾರೆ. ಮಿಸ್ಲೀಡ್ ಅಂತ ಹೇಳ್ಬೋದು. ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಅಂತಾರೆ. ಐ ಡೋಂಟ್ ನೋ ವಾಟ್ ಈಸ್ ಪ್ರಾಕ್ಟಿಕಲ್. ಒಂದು ನಿಮಿಷ, ವಾಟ್ ಈಸ್ ಪ್ರಾಕ್ಟಿಕಲ್? ಮೈಕ್ ಎಲ್ಲಿದೆ? ನಿಮ್ಮ ಹತ್ರ ಇದೆಯಾ? ಹೇಳಿ ಸರ್. ಕೊನೆ ಎಂಡಿಂಗ್ವರೆಗೂ ಯಾರು ಜೊತೆಲಿರೋದಿಲ್ಲ. ಕಟ್ಕೊಂಡವ್ರು ಒಬ್ರು ಜೊತೆಲಿರ್ತಾರೆ. ಅವರು ಹೊಡಿಬೋದು, ಮಾತಾಡ್ಬೋದು, ಏನನ ಇರ್ಬೋದು. ಅಬ್ಸಲ್ಯೂಟ್ಲಿ ರೈಟ್. ಅವರು ಒಂದು ಕಾಯಿಲೆ ಮಲಗಿದಾಗ್ಲೂ ಅಯ್ಯೋ ನನ್ನ ಹೆಂಡ್ತಿ ಮಲಗಿದ್ದಾಳೆ, ಅವನು ಯಾವ ಥರನಾನ ಇರ್ಬೋದು, ಒಂದು ಬಿಸಿನೀರು ಕಾಯಿಸ್ಕೊಡಕ್ಕನ ಅವ್ರು ಬೇಕು ಅಂತ ಅನ್ಕೊತೀನಿ. ಮದುವೆ ಬೇಕಾ ಬೇಡವಾ ಸರ್? ಖಂಡಿತ ಮದುವೆ ಬೇಡ, ಹೆಂಡತಿ ಬೇಕು. ಅವ್ರಿಗೆ ಮದುವೆ ಬೇಕು, ಗಂಡ ಬೇಡ. ಯಾಕೆ? ಅದು ಹಾಗೆ.